ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ. ಅರೇ ತಾಳ್ರಿ, ಇದಕ್ಕೆ ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ, ಲೆಟ್ ಹಿಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ. ಕೊಡಲಿ ಅಲ್ವಾ? ಹಾಂ, ಕರೆಕ್ಟೇ ಇಲ್ವಾ? ಹಾಂ, ಇನ್ನೊಂದು ಏನಪ್ಪ, ಹಾಂ, ಸಿದ್ದರಾಮಯ್ಯ ಬಂದರೂ ಸಹಿತ ನನ್ನ ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಜೈಲಿಗೆ ಹಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲಿಗೆ ಹಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನು ಜೈಲಿಗೆ ಹಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ? ಕೋರ್ಟು ಜೈಲಿಗೆ ಕಳಿಸೋದು, ನಾನಲ್ಲ. ಅವ್ರೇನು ಹೇಳಿದ್ರು, ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ, ನನಗೆ ಹಿಂಗೆ ಕೇಳಿದ್ರು ನಿಂತರನ್ನೇ. ಅರೆಸ್ಟ್ ಮಾಡೋಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ? ನೀನು ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು? ಹಾಂ, ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ? ಹಾಂ, ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ? ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು, ನಾವಲ್ಲ. ಹಾಂ, ಅವನು ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಆ್ಯಂಡ್ ರನ್ ಕೇಸು. ಯಾವುದನ್ನಾರು ಇವತ್ತಿನವ್ರಿಗೆ ಲಾಜಿಕಲ್ ಎಂಟ್ರಿ ತಗೊಂಡು ಹೋಗಿರೋದು ನೋಡಿದ್ದೀರಾ? ಆರೋಪ ಮಾಡ್ತಾರೆ, ನನ್ನ ಹತ್ರ ದಾಖಲಾತಿ ಇದೆ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ